ನೀರಾವರಿ ಇಲಾಖೆಯಲ್ಲಿ ಕಮಿಷನ್ ಆರೋಪವನ್ನು ಗುತ್ತಿಗೆದಾರ ಸಂಘ ಮಾಡ್ತಾ ಇದೆ ಮತ್ತು ಬಿಲ್ಗಳನ್ನು ಕೂಡ ಬಾಕಿ ಬಿಲ್ಗಳನ್ನು ಬಿಡುಗಡೆ ಮಾಡ್ತಿಲ್ಲ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಸಚಿವರಾದಂಥ NS ಬೋಸರಾಜ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡೋಣ. ಸರ್, ನಿಮ್ಮ ಇಲಾಖೆಯಲ್ಲಿ ಸಾಕಷ್ಟು ಆರೋಪವನ್ನು ಗುತ್ತಿಗೆದಾರ ಸಂಘ ಮಾಡ್ತಾ ಇದೆ, ಇದಕ್ಕೆ ತಮ್ಮ ಸ್ಪಷ್ಟನೆ ಏನು ಸರ್? ನಮ್ಮ ಇಲಾಖೆಯಲ್ಲಿ ನಾವು ಸ್ಪಷ್ಟವಾಗಿ ವಿತ್ ಟ್ರಾನ್ಸ್ಪರೆನ್ಸಿಲಿಂದ ನಾವು ನಡ್ಕೊಳ್ತಾ ಇದ್ವಿ. ಹೋದ ಸಲ ಸಹಿತ ನಾವು ಅದೇ ರೀತಿಯಾಗಿ ಮಾಡಿ ಎಲ್ಲರೂ 583 ಮಂದಿ ಕಾಂಟ್ರಾಕ್ಟರ್ಸ್ಗೆಲ್ಲ ಪೂರ್ತಿಯಾಗಿ ಪ್ರಮಾಣ ಮಾಡಿದ್ವಿ. ಅದೇ ರೀತಿಯಾಗಿ ಉಳಿದಂಥ ಕಾಂಟ್ರಾಕ್ಟರ್ಸ್ ಎಲ್ಲರಿಗೂ ಯಾವುದೇ ಕಾಂಟ್ರಾಕ್ಟರ್ಗೆ ಇಲ್ಲ ಅಂತಿಲ್ಲಾರ್ದಂಗೆ ಎಲ್ಲ ಕಾಂಟ್ರಾಕ್ಟರ್ಸ್ಗೂ ನಾವು ಕೊಟ್ಟಿರ್ತಕ್ಕಂಥ ಸಹಿತ ಅವ್ರ ಮಾಹಿತಿಗೆ ತಂದಿದ್ದೀವಿ. ಅವರು ಬಂದು ನಾನು ಹೋದ ಸಲ ಅವ್ರನ್ನ ಕರೆಸಿ ಮಾತಾಡಿದ್ದೀನಿ. ಈ ಸಾರಿ ನಾನು ಈಗಾಗಲೇ 31 ಮಾರ್ಚ್ಗೆ ಆಗ್ಯದ, ಇನ್ನು ಎಲ್ಲ ಎಜುಕೇಟೆಡ್ ಇಂಜಿನಿಯರ್ಸ್ನಿಂದ ಪೇಮೆಂಟ್ ಆಗ್ತದೆ. ಅದು ಅಲ್ಲಿ ಏನಾದರೂ ತಪ್ಪು ಒಪ್ಪುಗಳು ಆಗಬಾರ್ದು ಅಂತೇಳಿ ಅವ್ರಿಗೆ ನಿರ್ದೇಶನ ಕೊಟ್ಟಿದ್ದೀವಿ. ಅವ್ನು ಮೊನ್ನೆ ಸಹಿತ ಕರೆಸಿ ಮಾತಾಡಿದ್ದೀವಿ. ಎಲ್ಲ ಕಡೆ ಪೇಮೆಂಟ್ ಸರಿಯಾಗಿ ಆಗಿದೆ ಅಂತ ಹೇಳಿದ್ರು. ಒಂದು ಕಡೆ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಈ ವಾರದಲ್ಲಿ ಮುಗಿಸ್ತು ಬಂದರು. ಮುಗಿಸಿದ ಕೂಡಲೇ ನಾನಾಗೆ ಕಾಂಟ್ರಾಕ್ಟ್ಗಳ ಅಸೋಸಿಯೇಷನ್ ಕರೆದು ಕುಂದಿರಿಸಿ ನಾವೇನು ಮಾಡಿದ್ವಿ, ಯಾವ್ಯಾವ ಡಿವಿಷನಲ್ಲಿ ಯಾವ್ಯಾವ ಕಾಂಟ್ರಾಕ್ಟ್ಗೆ ಯಾವ್ಯಾವ ಹೆಡ್ ಆಫ್ ಅಕೌಂಟ್ನಲ್ಲಿ ಎಷ್ಟು ಪ್ರಪೋರ್ಷನ್ ಕೊಟ್ಟಿದ್ದೀವಿ ಅಂತ ಅವ್ರಿಗೆ ನಾನು ಕಾಗಿತಾನೇ ಕೊಡೋನು ಇದ್ದೀನಿ. ಈಗಾಗಲೇ ನಮ್ಮ ಕಾರ್ಯದರ್ಶಿಗಳಿಗೆ ಆ ರೀತಿಯಾದಂಥ ನಿರ್ದೇಶನ ಕೊಟ್ಟಿನಿ. ಒಂದು ಡಿವಿಷನಲ್ಲಿ ಇನ್ನೂ ಆಗಲಾರದ ಕಾರಣ ನಾನು ವೆಯ್ಟ್ ಮಾಡ್ತಾ ಹೇಳಿದರೆ ನಾನು ಮೊದಲೇ ಕರೆದು ನಮ್ಮ ಇಲಾಖೆದು ಸ್ಪಷ್ಟನ ಕೊಡಬೇಕು ಎಂಬುದು ನನ್ನ ಉದ್ದೇಶ ಇತ್ತು. ಇಂಥ ಸಂದರ್ಭದಲ್ಲಿ ಅವರು ಈ ರೀತಿ ಆರೋಪನ ಮಾಡಿದ್ದು ಯಾಕೆ ಮಾಡಿದ್ರು ಏನು ಮಾಡಿದ್ರು ನನಗೆ ಮಾಹಿತಿ ಇಲ್ಲ. ನಾನು ಅವ್ರನ್ನ ಕರೆಸಿದ ಮೇಲೆ ಮಾತಾಡಿದ ನಂತರ ನಾನು ರಿಯಾಕ್ಷನ್ ಕೊಡ್ತೀನಿ. ಸಮಸ್ಯೆ ಬಗೆಹರಿಸೋಕ್ಕೆ ಕರೆಸಿ ಮಾತನಾಡಿದ್ದೀರಿ, ಒಂದಷ್ಟು ಬಿಲ್ಗಳನ್ನು ಕೂಡ ಬಾಕಿ ಇದ್ದದನ್ನು ಕೊಟ್ಟಿದ್ದೀರಿ ಅಂದ ಮೇಲೂ ಕೂಡ ಈ ರೀತಿ ವೃತ ಆರೋಪ ಯಾಕೆ ಮಾಡ್ತಾರೆ ಅಂತ ಸರ್? ಅದಕ್ಕೆ ಕೇಳಬೇಕಲ್ಲ. ಅವ್ರು ಹೇಳಿದರೆ ಯಾವ ಉದ್ದೇಶಕ್ಕಾಗಿ ಹೇಳಿದ್ರು, ಯಾವ ಆಧಾರದ ಮೇಲೆ ಹೇಳಿದ್ರೆ ಅಂಬುದು ಹೇಳಬೇಕಲ್ಲ. ಅವರು ಹೇಳಿದ ನಂತರ ನಾನು ರಿಯಾಕ್ಷನ್ ಕೊಡ್ತೀನಿ. ಯಾರು ಪ್ರವೋಕ್ ಮಾಡ್ತಾವ್ರ ಸರ್ ಈ ಥರ ಅಂತ? ನನಗಂಥದ್ದು ಗೊತ್ತಿಲ್ಲ. ಅವ್ರ ಹತ್ರ ಮಾತಾಡಿದ ನಂತರ ಮಾತ್ರ ನಿಜ ಪರಿಸ್ಥಿತಿ ಗೊತ್ತಾಗ್ತದೆ. ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿದ ನಂತರ ಐ ವಿಲ್ ಗಿವ್ ಮೈ ರಿಯಾಕ್ಷನ್. ಹಿಂದೆ ಬಿಜೆಪಿ ಸರ್ಕಾರದಲ್ಲಿ 40% ಕಮಿಷನ್ ಆರೋಪವನ್ನು ನೀವೇ ಕಾಂಗ್ರೆಸ್ನವರು ಮಾಡಿದ್ರಿ, ಈಗ 60% ಆರೋಪ ಅಂತ ಬಿಜೆಪಿಗರು ಮಾಡ್ತಾ ಇದ್ದಾರೆ. ಅದನ್ನೇನಾದರೂ ಪ್ರೂವ್ ಮಾಡೋಕ್ಕೋಸ್ಕರ ಈ ಥರದ್ದು ಏನಾದ್ರು ಪತ್ರ ಬರೆಸ್ತಾವ್ರಾ ಏನಂತ ಸರ್? BJP ಮಾಡೋದ್ರಾಗ ಅರ್ಧ ಇಲ್ಲ, ಅವ್ರು ಖಾಲಿ ಇದ್ದಾರೆ, ಈಗ ಮಾಡ್ತಾ ಇದ್ದಾರೆ. ಈಗ ಇವ್ರು ಕಾಂಟ್ರಾಕ್ಟ್ ಅಸೋಸಿಯೇಷನ್ ಮಾತಾಡಿದ ಮೇಲೆ ನಾವು ಅವ್ರ ಜೊತೆಲಿ ಚರ್ಚೆ ಮಾಡಲೇಬೇಕಾಗ್ತದೆ. ನಾನು ರೊಟೀನಾಗಿ ಅವ್ರನ್ನ ಕರಿಬೇಕಂತೇಳಿ ಈಗಾಗಲೇ ನಾನು ವಿಚಾರ ಮಾಡಿದ್ದೀನಿ. ಹಂಗಾಗಿ ಈ ವಾರದಲ್ಲಿ ಅವ್ರನ್ನ ಕರೆದು ನಾನು ಅವ್ರ ಹತ್ರ ಮಾತಾಡ್ತೀನಿ. ಏನಾದರೂ ಆಧಾರಗಳಿದ್ದರೆ ನಾನು ಯಾರ ಮೇಲೆ ಆ್ಯಕ್ಷನ್ ತಗೋಬೇಕು ತಕ್ಷಣ ಅದ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿಕ್ಕೆ ನಾನು ಸಿದ್ಧರಿದ್ದೀನಿ. ಆಧಾರ ರಹಿತ ಆರೋಪ ಮಾಡ್ತಾವ್ರಾ ಸರ್ ಅಂತ? ಅದಕ್ಕೆ ಗೊತ್ತಿಲ್ಲಲ್ಲ, ಅದಕ್ಕೆ ನಾನು ಕರಿಬೇಕಲ್ಲ. ಯಾವ ಆಧಾರ ಮೇಲೆ ಮಾತಾಡ್ತಾರೆ ಅನ್ನೋದು ಹೇಳ್ಬೇಕಲ್ಲ. ಅವ್ರ ಆಧಾರ ಪಡಿಬೇಕಾಗ್ತು. ನಾನು ಆಧಾರ ಪಡೆಯಲಾರ್ದಂಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಬರೋ ಡಾಕ್ಯುಮೆಂಟ್ಸ್ ತೊಗೊಂಬರಕ್ಕೆ ಹೇಳ್ತೀರಾ ಸರ್? ಏನು ಆರೋಪ ಅಂತ ಬರಲಿ, ಅವ್ರು ಬಂದು. ಈಗ ನಾನೇ ನಮ್ಮ ಡಾಕ್ಯುಮೆಂಟ್ ಕೊಡ್ತೀನಿ ಮೊದಲು, ಅದ್ರ ಮೇಲೆ ಅವ್ರು ಹೇಳಿ. ಡಾಕ್ಯುಮೆಂಟ್ ನಾನೇ ಕೊಡ್ತೀನಿ ಅವ್ರಿಗೆ, ನಾವು ಯಾವ ರೀತಿ ಮಾಡಿದ್ವಿ ಅಂತೇಳಿ. ಒಂದು ವೇಳೆ ಅವ್ರ ಕಡೆಯಿಂದ ತಪ್ಪಾಗಿದ್ದರೆ ಸರ್? ಅದು ನೋಡೋಣ, ಅವ್ರ ಕಡೆ ತಪ್ಪಾಗಲಿ ಇನ್ನೊಬ್ರ ಕಡೆ ತಪ್ಪಾಗಲಿ, ಆಮೇಲೆ ನಾನೇನು ಈಗ ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಬಂದ ನಂತರ ಹೇಳ್ತೀನಿ. ತಮ್ಮ ಪುತ್ರನ ಮೇಲೆ ಕೂಡ ಆರೋಪಗಳು ಬರ್ತಾ ಇದ್ದಾವೆ. ಯಾರ ಮೇಲೆ ಅಪವಾದನ ಮಾಡಿದ್ರು ನಾನು ಅವ್ರ ಹತ್ರ ಯಾವ ಆಧಾರ ಮೇಲೆ ಮಾಡಿದ್ರೆ ಅಂತ ಕೇಳ್ತೀನಿ ನಾನು. ಇದಿಷ್ಟು ಬೋಸರಾಜ್ ಅವರ ಸ್ಪಷ್ಟ ಮಾತುಗಳು. ವೃತ ಆರೋಪವನ್ನು ನಮ್ಮ ಇಲಾಖೆ ಮೇಲೆ ಮಾಡ್ತಾ ಇದ್ದಾರೆ. ನಾನು ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡಿದ್ದೇನೆ, ಆದರೂ ಕೂಡ ಈ ಥರದ ಆರೋಪವನ್ನು ಮಾಡ್ತಾ ಇದ್ದಾರೆ. ನಾನು ಕರೆಸಿ ಮಾತನಾಡ್ತೇನೆ, ಒಂದು ವೇಳೆ ದಾಖಲೆಗಳನ್ನು ಇಟ್ಟು ಮಾತನಾಡ್ತೇನೆ. ಒಂದು ವೇಳೆ ಅವರು ತಪ್ಪಾಗಿದ್ದರೆ ಕೂಡ ಅದನ್ನು ಸರಿಯಾಗುವಂಥ ಕೆಲಸವನ್ನು ಮಾಡ್ತೇನೆ ಅನ್ನೋಂಥ ಸ್ಪಷ್ಟನೆಯನ್ನು ನೀಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂತಿಮಠ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನೀರಾವರಿ ಇಲಾಖೆಯಲ್ಲಿ ಕಮಿಷನ್ ಆರೋಪವನ್ನು ಗುತ್ತಿಗೆದಾರ ಸಂಘ ಮಾಡ್ತಾ ಇದೆ ಮತ್ತು ಬಿಲ್ಗಳನ್ನು ಕೂಡ ಬಾಕಿ ಬಿಲ್ಗಳನ್ನು ಬಿಡುಗಡೆ ಮಾಡ್ತಿಲ್ಲ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಸಚಿವರಾದಂಥ NS ಬೋಸರಾಜ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡೋಣ. ಸರ್, ನಿಮ್ಮ ಇಲಾಖೆಯಲ್ಲಿ ಸಾಕಷ್ಟು ಆರೋಪವನ್ನು ಗುತ್ತಿಗೆದಾರ ಸಂಘ ಮಾಡ್ತಾ ಇದೆ, ಇದಕ್ಕೆ ತಮ್ಮ ಸ್ಪಷ್ಟನೆ ಏನು ಸರ್? ನಮ್ಮ ಇಲಾಖೆಯಲ್ಲಿ ನಾವು ಸ್ಪಷ್ಟವಾಗಿ ವಿತ್ ಟ್ರಾನ್ಸ್ಪರೆನ್ಸಿಲಿಂದ ನಾವು ನಡ್ಕೊಳ್ತಾ ಇದ್ವಿ. ಹೋದ ಸಲ ಸಹಿತ ನಾವು ಅದೇ ರೀತಿಯಾಗಿ ಮಾಡಿ ಎಲ್ಲರೂ 583 ಮಂದಿ ಕಾಂಟ್ರಾಕ್ಟರ್ಸ್ಗೆಲ್ಲ ಪೂರ್ತಿಯಾಗಿ ಪ್ರಮಾಣ ಮಾಡಿದ್ವಿ. ಅದೇ ರೀತಿಯಾಗಿ ಉಳಿದಂಥ ಕಾಂಟ್ರಾಕ್ಟರ್ಸ್ ಎಲ್ಲರಿಗೂ ಯಾವುದೇ ಕಾಂಟ್ರಾಕ್ಟರ್ಗೆ ಇಲ್ಲ ಅಂತಿಲ್ಲಾರ್ದಂಗೆ ಎಲ್ಲ ಕಾಂಟ್ರಾಕ್ಟರ್ಸ್ಗೂ ನಾವು ಕೊಟ್ಟಿರ್ತಕ್ಕಂಥ ಸಹಿತ ಅವ್ರ ಮಾಹಿತಿಗೆ ತಂದಿದ್ದೀವಿ. ಅವರು ಬಂದು ನಾನು ಹೋದ ಸಲ ಅವ್ರನ್ನ ಕರೆಸಿ ಮಾತಾಡಿದ್ದೀನಿ. ಈ ಸಾರಿ ನಾನು ಈಗಾಗಲೇ 31 ಮಾರ್ಚ್ಗೆ ಆಗ್ಯದ, ಇನ್ನು ಎಲ್ಲ ಎಜುಕೇಟೆಡ್ ಇಂಜಿನಿಯರ್ಸ್ನಿಂದ ಪೇಮೆಂಟ್ ಆಗ್ತದೆ. ಅದು ಅಲ್ಲಿ ಏನಾದರೂ ತಪ್ಪು ಒಪ್ಪುಗಳು ಆಗಬಾರ್ದು ಅಂತೇಳಿ ಅವ್ರಿಗೆ ನಿರ್ದೇಶನ ಕೊಟ್ಟಿದ್ದೀವಿ. ಅವ್ನು ಮೊನ್ನೆ ಸಹಿತ ಕರೆಸಿ ಮಾತಾಡಿದ್ದೀವಿ. ಎಲ್ಲ ಕಡೆ ಪೇಮೆಂಟ್ ಸರಿಯಾಗಿ ಆಗಿದೆ ಅಂತ ಹೇಳಿದ್ರು. ಒಂದು ಕಡೆ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಈ ವಾರದಲ್ಲಿ ಮುಗಿಸ್ತು ಬಂದರು. ಮುಗಿಸಿದ ಕೂಡಲೇ ನಾನಾಗೆ ಕಾಂಟ್ರಾಕ್ಟ್ಗಳ ಅಸೋಸಿಯೇಷನ್ ಕರೆದು ಕುಂದಿರಿಸಿ ನಾವೇನು ಮಾಡಿದ್ವಿ, ಯಾವ್ಯಾವ ಡಿವಿಷನಲ್ಲಿ ಯಾವ್ಯಾವ ಕಾಂಟ್ರಾಕ್ಟ್ಗೆ ಯಾವ್ಯಾವ ಹೆಡ್ ಆಫ್ ಅಕೌಂಟ್ನಲ್ಲಿ ಎಷ್ಟು ಪ್ರಪೋರ್ಷನ್ ಕೊಟ್ಟಿದ್ದೀವಿ ಅಂತ ಅವ್ರಿಗೆ ನಾನು ಕಾಗಿತಾನೇ ಕೊಡೋನು ಇದ್ದೀನಿ. ಈಗಾಗಲೇ ನಮ್ಮ ಕಾರ್ಯದರ್ಶಿಗಳಿಗೆ ಆ ರೀತಿಯಾದಂಥ ನಿರ್ದೇಶನ ಕೊಟ್ಟಿನಿ. ಒಂದು ಡಿವಿಷನಲ್ಲಿ ಇನ್ನೂ ಆಗಲಾರದ ಕಾರಣ ನಾನು ವೆಯ್ಟ್ ಮಾಡ್ತಾ ಹೇಳಿದರೆ ನಾನು ಮೊದಲೇ ಕರೆದು ನಮ್ಮ ಇಲಾಖೆದು ಸ್ಪಷ್ಟನ ಕೊಡಬೇಕು ಎಂಬುದು ನನ್ನ ಉದ್ದೇಶ ಇತ್ತು.
ಇಂಥ ಸಂದರ್ಭದಲ್ಲಿ ಅವರು ಈ ರೀತಿ ಆರೋಪನ ಮಾಡಿದ್ದು ಯಾಕೆ ಮಾಡಿದ್ರು ಏನು ಮಾಡಿದ್ರು ನನಗೆ ಮಾಹಿತಿ ಇಲ್ಲ. ನಾನು ಅವ್ರನ್ನ ಕರೆಸಿದ ಮೇಲೆ ಮಾತಾಡಿದ ನಂತರ ನಾನು ರಿಯಾಕ್ಷನ್ ಕೊಡ್ತೀನಿ. ಸಮಸ್ಯೆ ಬಗೆಹರಿಸೋಕ್ಕೆ ಕರೆಸಿ ಮಾತನಾಡಿದಿರಿ, ಒಂದಷ್ಟು ಬಿಲ್ಗಳನ್ನು ಕೂಡ ಬಾಕಿ ಇದ್ದದನ್ನು ಕೊಟ್ಟಿದ್ದೀರಿ ಅಂದ ಮೇಲೂ ಕೂಡ ಈ ರೀತಿ ವೃತ ಆರೋಪ ಯಾಕೆ ಮಾಡ್ತಾರೆ ಅಂತ ಸರ್? ಅದಕ್ಕೆ ಕೇಳಬೇಕಲ್ಲ, ಅವ್ರು ಹೇಳಿದರೆ ಯಾವ ಉದ್ದೇಶಕ್ಕಾಗಿ ಹೇಳಿದ್ರು, ಯಾವ ಇದು ಆಧಾರದ ಮೇಲೆ ಹೇಳಿದ್ರೆ ಅಂಬುದು ಹೇಳಬೇಕಲ್ಲ. ಅವರು ಹೇಳಿದ ನಂತರ ನಾನು ರಿಯಾಕ್ಷನ್ ಕೊಡ್ತೀನಿ. ಯಾರ ಪ್ರವೋಕ್ ಮಾಡ್ತಾವ್ರ ಸರ್ ಈ ಥರ ಅಂತ? ನನಗಂತದ್ದು ಗೊತ್ತಿಲ್ಲ. ಅವ್ರ ಹತ್ರ ಮಾತಾಡಿದ ನಂತರ ಮಾತ್ರ ನಿಜ ಪರಿಸ್ಥಿತಿ ಗೊತ್ತಾಗ್ತದೆ. ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿದ ನಂತರ ಐ ವಿಲ್ ಗಿವ್ ಮೈ ರಿಯಾಕ್ಷನ್. ಹಿಂದೆ ಬಿಜೆಪಿ ಸರ್ಕಾರದಲ್ಲಿ 40% ಕಮಿಷನ್ ಆರೋಪವನ್ನು ನೀವೇ ಕಾಂಗ್ರೆಸ್ನವರು ಮಾಡಿದ್ರಿ, ಈಗ 60% ಆರೋಪ ಅಂತ ಬಿಜೆಪಿಗರು ಮಾಡ್ತಾ ಇದ್ದಾರೆ. ಅದನ್ನೇನಾದರೂ ಪ್ರೂವ್ ಮಾಡೋಕ್ಕೋಸ್ಕರ ಈ ಥರದ್ದು ಏನಾದ್ರು ಪತ್ರ ಬರೆಸ್ತಾವ್ರಾ ಏನಂತ ಸರ್? BJP ಮಾಡಿದ್ರಾಗ ಅರ್ಧ ಇಲ್ಲ, ಅವ್ರು ಖಾಲಿ ಇದ್ದಾರೆ, ಈಗ ಮಾಡ್ತಾ ಇದ್ದಾರೆ. ಈಗ ಇವ್ರು ಕಾಂಟ್ರಾಕ್ಟ್ ಅಸೋಸಿಯೇಷನ್ ಮಾತಾಡಿದ ಮೇಲೆ ನಾವು ಅವ್ರಿಗೆ ಅವ್ರ ಜೊತೆಲಿ ಚರ್ಚೆ ಮಾಡಲೇಬೇಕಾಗ್ತದೆ. ನಾನು ರೊಟೀನಾಗಿ ಅವ್ರನ್ನ ಕರಿಬೇಕಂತೇಳಿ ಈಗಾಗಲೇ ನಾನು ವಿಚಾರ ಮಾಡಿದ್ದೀನಿ. ಹಂಗಾಗಿ ಈ ವಾರದಲ್ಲಿ ಅವ್ರನ್ನ ಕರೆದು ನಾನು ಅವ್ರ ಹತ್ರ ಮಾತಾಡ್ತೀನಿ. ಏನಾದರೂ ಆಧಾರಗಳಿದ್ದರೆ ನಾನು ಯಾರ ಮೇಲೆ ಆ್ಯಕ್ಷನ್ ತಗೋಬೇಕು ತಕ್ಷಣ ಅದ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿಕ್ಕೆ ನಾನು ಸಿದ್ಧರಿದ್ದೀನಿ. ಆಧಾರ ರಹಿತ ಆರೋಪ ಮಾಡ್ತಾವ್ರಾ ಸರ್ ಅಂತ? ಅದಕ್ಕೆ ಗೊತ್ತಿಲ್ಲಲ್ಲ, ಅದಕ್ಕೆ ನಾನು ಕರಿಬೇಕಲ್ಲ. ಯಾವ ಆಧಾರ ಮೇಲೆ ಮಾತಾಡ್ತಾರೆ ಅನ್ನೋದು ಹೇಳ್ಬೇಕಲ್ಲ. ಅವ್ರ ಆಧಾರ ಪಡಿಬೇಕಾಗ್ತು. ನಾನು ಆಧಾರ ಪಡೆಯಲಾರ್ದಂಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಬರೋ ಡಾಕ್ಯುಮೆಂಟ್ಸ್ ತೊಗೊಂಬರಕ್ಕೆ ಹೇಳ್ತೀರಾ ಸರ್ ಏನು ಆರೋಪ ಅಂತ? ಬರಲಿ, ಅವ್ರು ಬಂದು. ಈಗ ನಾನೇ ನಮ್ಮ ಡಾಕ್ಯುಮೆಂಟ್ ಕೊಡ್ತೀನಿ ಮೊದಲು, ಅದ್ರ ಮೇಲೆ ಅವ್ರು ಹೇಳಿ. ಡಾಕ್ಯುಮೆಂಟ್ ನಾನೇ ಕೊಡ್ತೀನಿ ಅವ್ರಿಗೆ, ನಾವು ಯಾವ ರೀತಿ ಮಾಡಿದ್ವಿ ಅಂತೇಳಿ. ಒಂದು ವೇಳೆ ಅವ್ರ ಕಡೆಯಿಂದ ತಪ್ಪಾಗಿದ್ದರೆ ಸರ್? ಅದು ಈಗ ನೋಡೋಣ, ಅವ್ರ ತಪ್ಪಾಗಲಿ ಇನ್ನೊಬ್ರ ತಪ್ಪಾಗಲಿ, ಆಮೇಲೆ ನಾನೇನು ಈಗ ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಬಂದ ನಂತರ ಹೇಳ್ತೀನಿ. ತಮ್ಮ ಪುತ್ರನ ಮೇಲೆ ಕೂಡ ಆರೋಪಗಳು ಬರ್ತಾ ಇದ್ದಾವೆ. ಯಾರ ಮೇಲೆ ಅಪವಾದನ ಮಾಡಿದ್ರು ನಾನು ಅವ್ರ ಹತ್ರ ಯಾವ ಆಧಾರ ಮೇಲೆ ಮಾಡಿದ್ರೆ ಅಂತ ಕೇಳ್ತೀನಿ ನಾನು. ರೈಟ್. ಇದಿಷ್ಟು ಬೋಸರಾಜ್ ಅವರ ಸ್ಪಷ್ಟ ಮಾತುಗಳು. ವೃತ ಆರೋಪವನ್ನು ನಮ್ಮ ಇಲಾಖೆ ಮೇಲೆ ಮಾಡ್ತಾ ಇದ್ರೆ ನಾನು ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡಿದ್ದೇನೆ, ಆದರೂ ಕೂಡ ಈ ಥರದ ಆರೋಪವನ್ನು ಮಾಡ್ತಾ ಇದ್ರೆ ನಾನು ಕರೆಸಿ ಮಾತನಾಡ್ತೇನೆ. ಒಂದು ವೇಳೆ ದಾಖಲೆಗಳನ್ನು ಇಟ್ಟು ಮಾತನಾಡ್ತೇನೆ. ಒಂದು ವೇಳೆ ಅವರು ತಪ್ಪಾಗಿದ್ದರೆ ಕೂಡ ಅದನ್ನು ಸರಿಯಾಗುವಂಥ ಕೆಲಸವನ್ನು ಮಾಡ್ತೇನೆ ಅನ್ನೋಂಥ ಸ್ಪಷ್ಟನೆಯನ್ನು ನೀಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂತಿಮಠ್, ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ನೀರಾವರಿ ಇಲಾಖೆಯಲ್ಲಿ ಕಮಿಷನ್ ಆರೋಪವನ್ನು ಗುತ್ತಿಗೆದಾರ ಸಂಘ ಮಾಡ್ತಾ ಇದೆ ಮತ್ತು ಬಿಲ್ಗಳನ್ನು ಕೂಡ ಬಾಕಿ ಬಿಲ್ಗಳನ್ನು ಬಿಡುಗಡೆ ಮಾಡ್ತಿಲ್ಲ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಸಚಿವರಾದಂಥ NS ಬೋಸರಾಜ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡೋಣ. ಸರ್, ನಿಮ್ಮ ಇಲಾಖೆಯಲ್ಲಿ ಸಾಕಷ್ಟು ಆರೋಪವನ್ನು ಗುತ್ತಿಗೆದಾರ ಸಂಘ ಮಾಡ್ತಾ ಇದೆ, ಇದಕ್ಕೆ ತಮ್ಮ ಸ್ಪಷ್ಟನೆ ಏನು ಸರ್? ನಮ್ಮ ಇಲಾಖೆಯಲ್ಲಿ ನಾವು ಸ್ಪಷ್ಟವಾಗಿ ಇದೆ ಟ್ರಾನ್ಸ್ಪರೆನ್ಸಿಲಿಂದ ನಾವು ನಡ್ಕೊಳ್ತಾ ಇದ್ವಿ. ಹೋದ ಸಲ ಸಹಿತ ನಾವು ಅದೇ ರೀತಿಯಾಗಿ ಮಾಡಿ ಎಲ್ಲರೂ 583 ಮಂದಿ ಕಾಂಟ್ರಾಕ್ಟರ್ಸ್ಗೆಲ್ಲ ಪೂರ್ತಿಯಾಗಿ ಪ್ರಮಾಣ ಮಾಡಿದ್ದೀವಿ. ಅದೇ ರೀತಿಯಾಗಿ ಉಳಿದಂಥ ಕಾಂಟ್ರಾಕ್ಟರ್ಸ್ ಎಲ್ಲರಿಗೂ ಯಾವುದೇ ಕಾಂಟ್ರಾಕ್ಟ್ರಿಗೆ ಇಲ್ಲ ಅಂತಿಲ್ಲಾರ್ದಂಗೆ ಎಲ್ಲ ಕಾಂಟ್ರಾಕ್ಟರ್ಸ್ಗೆ ನಾವು ಕೊಟ್ಟಿರ್ತಕ್ಕಂಥ ಸಹಿತ ಅವ್ರ ಮಾಹಿತಿಗೆ ತಂದಿದ್ದೀವಿ. ಅವರು ಬಂದು ನಾನು ಹೋದ ಸಲ ಅವ್ರನ್ನ ಕರೆಸಿ ಮಾತಾಡಿದ್ದೀನಿ. ಈ ಸಾರಿ ನಾನು ಈಗಾಗಲೇ 31 ಮಾರ್ಚ್ಗೆ ಆಗ್ಯದ. ಇನ್ನು ಎಲ್ಲ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ನಿಂದ ಪೇಮೆಂಟ್ ಆಗ್ತದೆ. ಅದು ಅಲ್ಲಿ ಏನಾದರೂ ತಪ್ಪು ಒಪ್ಪುಗಳು ಆಗಬಾರ್ದು ಅಂತೇಳಿ ಅವ್ರಿಗೆ ನಿರ್ದೇಶನ ಕೊಟ್ಟಿದ್ದೀವಿ. ಅವ್ನು ಮೊನ್ನೆ ಸಹಿತ ಕರೆಸಿ ಮಾತಾಡಿದ್ದೀವಿ. ಎಲ್ಲ ಕಡೆ ಪೇಮೆಂಟ್ ಸರಿಯಾಗಿ ಆಗಿದೆ ಅಂತ ಹೇಳಿದ್ರು. ಒಂದು ಕಡೆ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಈ ವಾರದಲ್ಲಿ ಮುಗಿಸ್ತು ಅಂದರು. ಮುಗಿಸಿದ ಕೂಡಲೇ ನಾನಾಗೆ ಕಾಂಟ್ರಾಕ್ಟ್ಗಳ ಅಸೋಸಿಯೇಷನ್ ಕರೆದು ಕುಂದಿರಿಸಿ ನಾವೇನು ಮಾಡಿದ್ವಿ, ಯಾವ್ಯಾವ ಡಿವಿಷನಲ್ಲಿ ಯಾವ್ಯಾವ ಕಾಂಟ್ರಾಕ್ಟ್ಗೆ ಯಾವ್ಯಾವ ಹೆಡ್ ಆಫ್ ಅಕೌಂಟ್ನಲ್ಲಿ ಎಷ್ಟು ಪ್ರಪೋರ್ಷನ್ ಕೊಟ್ಟಿದ್ದೀವಿ ಅಂತ ಅವ್ರಿಗೆ ನಾನು ಕಾಗದನೇ ಕೊಡೋನು ಇದ್ದೀನಿ. ಈಗಾಗಲೇ ನಮ್ಮ ಕಾರ್ಯದರ್ಶಿಗಳಿಗೆ ಆ ರೀತಿಯಾದಂಥ ನಿರ್ದೇಶನ ಕೊಟ್ಟಿನಿ. ಒಂದು ಡಿವಿಷನಲ್ಲಿ ಇನ್ನೂ ಆಗಲಾರದೆ ಕಾರಣ ನಾನು ವೆಯ್ಟ್ ಮಾಡ್ತಾ ಇದ್ದರೆ ನಾನು ಮೊದಲೇ ಕರೆದು ನಮ್ಮ ಇಲಾಖೆದು ಸ್ಪಷ್ಟನ ಕೊಡಬೇಕೆಂಬುದು ನನ್ನ ಉದ್ದೇಶ ಇತ್ತು. ಇಂಥ ಸಂದರ್ಭದಲ್ಲಿ ಅವರು ಈ ರೀತಿ ಆರೋಪನ ಮಾಡಿದ್ದು ಯಾಕೆ ಮಾಡಿದ್ರು ಏನು ಮಾಡಿದ್ರು ನನಗೆ ಮಾಹಿತಿ ಇಲ್ಲ. ನಾನು ಅವ್ರನ್ನ ಕರೆಸಿದ ಮೇಲೆ ಮಾತಾಡಿದ ನಂತರ ನಾನು ರಿಯಾಕ್ಷನ್ ಕೊಡ್ತೀನಿ. ಸಮಸ್ಯೆ ಬಗೆಹರಿಸೋಕ್ಕೆ ಕರೆಸಿ ಮಾತನಾಡಿದಿರಿ, ಒಂದಷ್ಟು ಬಿಲ್ಗಳನ್ನು ಕೂಡ ಬಾಕಿ ಇದ್ದದನ್ನು ಕೊಟ್ಟಿದ್ದೀರಿ ಅಂದ ಮೇಲೂ ಕೂಡ ಈ ರೀತಿ ವೃತ ಆರೋಪ ಯಾಕೆ ಮಾಡ್ತಾರೆ ಅಂತ ಸರ್? ಅದಕ್ಕೆ ಕೇಳಬೇಕಲ್ಲ, ಅವ್ರು ಹೇಳಿದರೆ ಯಾವ ಉದ್ದೇಶಕ್ಕಾಗಿ ಹೇಳಿದ್ರು, ಯಾವ ಇದು ಆಧಾರದ ಮೇಲೆ ಹೇಳಿದ್ರೆ ಅಂಬುದು ಹೇಳಬೇಕಲ್ಲ. ಅವರು ಹೇಳಿದ ನಂತರ ನಾನು ರಿಯಾಕ್ಷನ್ ಕೊಡ್ತೀನಿ. ಯಾರ ಪ್ರವೋಕ್ ಮಾಡ್ತಾವ್ರ ಸರ್ ಈ ಥರ ಅಂತ? ನನಗಂತದ್ದು ಗೊತ್ತಿಲ್ಲ. ಅವ್ರ ಹತ್ರ ಮಾತಾಡಿದ ನಂತರ ಮಾತ್ರ ನಿಜ ಪರಿಸ್ಥಿತಿ ಗೊತ್ತಾಗ್ತದೆ. ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿದ ನಂತರ ಐ ವಿಲ್ ಗಿವ್ ಮೈ ರಿಯಾಕ್ಷನ್. ಹಿಂದೆ ಬಿಜೆಪಿ ಸರ್ಕಾರದಲ್ಲಿ 40% ಕಮಿಷನ್ ಆರೋಪವನ್ನು ನೀವೇ ಕಾಂಗ್ರೆಸ್ನವರು ಮಾಡಿದ್ರಿ, ಈಗ 60% ಆರೋಪ ಅಂತ ಬಿಜೆಪಿಗರು ಮಾಡ್ತಾ ಇದ್ದಾರೆ. ಅದನ್ನೇನಾದರೂ ಪ್ರೂವ್ ಮಾಡೋಕ್ಕೋಸ್ಕರ ಈ ಥರದ್ದು ಏನಾದ್ರು ಪತ್ರ ಬರೆಸ್ತಾವ್ರಾ ಏನಂತ ಸರ್? BJP ಮಾಡಿದ್ರಾಗ ಅರ್ಧ ಇಲ್ಲ, ಅವ್ರು ಖಾಲಿ ಇದ್ದಾರೆ, ಈಗ ಮಾಡ್ತಾ ಇದ್ದಾರೆ. ಈಗ ಇವ್ರು ಕಾಂಟ್ರಾಕ್ಟ್ ಅಸೋಸಿಯೇಷನ್ ಮಾತಾಡಿದ ಮೇಲೆ ನಾವು ಅವ್ರ ಜೊತೆಲಿ ಚರ್ಚೆ ಮಾಡಲೇಬೇಕಾಗ್ತದೆ. ನಾನು ರೊಟೀನಾಗಿ ಅವ್ರನ್ನ ಕರಿಬೇಕಂತೇಳಿ ಈಗಾಗಲೇ ನಾನು ವಿಚಾರ ಮಾಡಿದ್ದೀನಿ. ಹಂಗಾಗಿ ಈ ವಾರದಲ್ಲಿ ಅವ್ರನ್ನ ಕರೆದು ನಾನು ಅವ್ರ ಹತ್ರ ಮಾತಾಡ್ತೀನಿ. ಏನಾದರೂ ಆಧಾರಗಳಿದ್ದರೆ ನಾನು ಯಾರ ಮೇಲೆ ಆ್ಯಕ್ಷನ್ ತಗೋಬೇಕು ತಕ್ಷಣ ಅದ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿಕ್ಕೆ ನಾನು ಸಿದ್ಧರಿದ್ದೀನಿ. ಆಧಾರ ರಹಿತ ಆರೋಪ ಮಾಡ್ತಾವ್ರಾ ಸರ್ ಅಂತ? ಅದಕ್ಕೆ ಗೊತ್ತಿಲ್ಲಲ್ಲ, ಅದಕ್ಕೆ ನಾನು ಕರಿಬೇಕಲ್ಲ. ಯಾವ ಆಧಾರ ಮೇಲೆ ಮಾತಾಡ್ತಾರೆ ಅನ್ನೋದು ಹೇಳ್ಬೇಕಲ್ಲ. ಅವ್ರ ಆಧಾರ ಪಡಿಬೇಕಾಗ್ತು. ನಾನು ಆಧಾರ ಪಡೆಯಲಾರ್ದಂಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಬರೋ ಡಾಕ್ಯುಮೆಂಟ್ಸ್ ತೊಗೊಂಬರಕ್ಕೆ ಹೇಳ್ತೀರಾ ಸರ್ ಏನು ಆರೋಪ ಅಂತ? ಬರಲಿ, ಅವ್ರು ಬಂದು. ಈಗ ನಾನೇ ನಮ್ಮ ಡಾಕ್ಯುಮೆಂಟ್ ಕೊಡ್ತೀನಿ ಮೊದಲು, ಅದ್ರ ಮೇಲೆ ಅವ್ರು ಹೇಳಿ. ಡಾಕ್ಯುಮೆಂಟ್ ನಾನೇ ಕೊಡ್ತೀನಿ ಅವ್ರಿಗೆ, ನಾವು ಯಾವ ರೀತಿ ಮಾಡಿದ್ವಿ ಅಂತೇಳಿ. ಒಂದು ವೇಳೆ ಅವ್ರ ಕಡೆಯಿಂದ ತಪ್ಪಾಗಿದ್ದರೆ ಸರ್?
ಅದು ನೋಡೋಣ, ಅವ್ರ ಕಡೆ ತಪ್ಪಾಗಲಿ ಇನ್ನೊಬ್ರ ಕಡೆ ತಪ್ಪಾಗಲಿ, ಆಮೇಲೆ ನಾನೇನು ಈಗ ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಬಂದ ನಂತರ ಹೇಳ್ತೀನಿ. ತಮ್ಮ ಪುತ್ರನ ಮೇಲೆ ಕೂಡ ಆರೋಪಗಳು ಬರ್ತಾ ಇದ್ದಾವೆ. ಯಾರ ಮೇಲೆ ಅಪವಾದನ ಮಾಡಿದ್ರು ನಾನು ಅವ್ರ ಹತ್ರ ಯಾವ ಆಧಾರ ಮೇಲೆ ಮಾಡಿದ್ರಿ ಅಂತ ಕೇಳ್ತೀನಿ ನಾನು. ರೈಟ್. ಇದಿಷ್ಟು ಬೋಸರಾಜ್ ಅವರ ಸ್ಪಷ್ಟ ಮಾತುಗಳು. ವೃತ ಆರೋಪವನ್ನು ನಮ್ಮ ಇಲಾಖೆ ಮೇಲೆ ಮಾಡ್ತಾ ಇದ್ರೆ ನಾನು ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡಿದ್ದೇನೆ, ಆದರೂ ಕೂಡ ಈ ಥರದ ಆರೋಪವನ್ನು ಮಾಡ್ತಾ ಇದ್ರೆ ನಾನು ಕರೆಸಿ ಮಾತನಾಡ್ತೇನೆ. ಒಂದು ವೇಳೆ ದಾಖಲೆಗಳನ್ನು ಇಟ್ಟು ಮಾತನಾಡ್ತೇನೆ. ಒಂದು ವೇಳೆ ಅವರು ತಪ್ಪಾಗಿದ್ದರೆ ಕೂಡ ಅದನ್ನು ಸರಿಯಾಗುವಂಥ ಕೆಲಸವನ್ನು ಮಾಡ್ತೇನೆ ಅನ್ನೋಂಥ ಸ್ಪಷ್ಟನೆಯನ್ನು ನೀಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚರಂತಿಮಠ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.